ಗೌರಿ, ಚಾರು ಏನಾದರೂ ಹಠ ಹಿಡಿದು ಕೂತ್ರೆ ಜಯಂತಣ್ಣನ ನೀನು ಬಿಟ್ಕೊಟ್ಬಿಡ್ತೀಯಾ? ಹಾಗೆ ಮಾಡಲ್ಲ ತಾನೆ? ಹಣೆಯಲ್ಲಿ ಏನು ಬರ್ತಿದ್ಯೋ ಅದೇ ಆಗೋದು ಮೇಘ. ಚಾರು ಮನೇಲಿಲ್ಲ, ಅವಳು ಕಣ್ಣು ಮುಂದೆ ಇಲ್ಲ ಅಂತ ನೀನು ಹಳೆ ಪ್ರೇಮನ ಮತ್ತೆ ಶುರು ಹಚ್ಕೊಂಡಿದ್ಯಾ? ಮಾವ, ಆ ರೀತಿ ಏನಿಲ್ಲ. ಆ ಥರ ಯಾವ ಆಸೆಗಳನ್ನು ಇಟ್ಕೋಬೇಡ ಜಯಂತ. ಏನಪ್ಪ ಏನಾರ ಮಾತಾಡೋದಿದೆಯಾ? ಏನೋ ಅನ್ಕೊಳ್ಳಲ್ಲ ಅಂದರೆ ಮೇಘನ್ ಸ್ವಲ್ಪ ಹೊತ್ತು ಹೊರಗಡೆ ಕರ್ಕೊಂಡು ಬರ್ಬೋದಾ? ಓದಿಯ ಪಿಶಾಚಿ ಅಂದರೆ ಬಂದೆ ಗವಾಕ್ಷಿಲಿ ಅನ್ನೋ ಆಗಿದೆ ನನ್ನ ಪರಿಸ್ಥಿತಿ. ಅಲ್ಲಿ ಮಾವ ನನ್ನ ಮಯೂರಿ ಜೊತೆ ಓಡಾಡಕ್ ಬಿಡ್ತಿಲ್ಲ, ಈ ಚಾರು ನನ್ನ ನೆಮ್ಮದಿಯಾಗಿರಕ್ ಬಿಡ್ತಿಲ್ಲ. ಏನೋ ನನ್ನಿಂದ ದೂರ ಆದ್ಲು ಅಂತ ನಾನು ಸಮಾಧಾನವಾಗಿದ್ರೆ ಮತ್ತೆ ಪೀಡೆ ಥರ ಒಕ್ಕರ್ಸ್ಕೊಂಡಿದ್ದಾಳಲ್ಲ. ಚಾರು ನನ್ನನ್ನು ದ್ವೇಷಿಸಬೇಕು, ಆ ರೀತಿ ನಾನು ಬದಲಾಗ್ತೀನಿ. ನಮ್ಮನೆಗೆ ಬಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ಲು. ಮತ್ತೇನಾದರೂ ನಮ್ಮ ಮನೆಗೆ ಬಂದರೆ ನಾನು ಕೊಡೋ ಕಾಟಕ್ಕೆ ಈ ತಾಳಿ ತಗೊಂಡು ಓಡೋಗ್ಬೇಕು, ಆ ರೀತಿ ಮಾಡ್ತೀನಿ. ಮೆಸೇಜ್ ಮಾಡಿದ್ರು ರಿಸೀವ್ ಮಾಡ್ತಿಲ್ವಲ್ಲ? ನನ್ನ ಕಾಲ್ನೇ ಕಟ್ ಮಾಡ್ತೀಯಾ? ಮಾಡ್ತೀನಿ. ಮರಿ, ರಾಹುಲ್ಗೊಂದು ಫೋನ್ ಮಾಡಮ್ಮ. 2 ಗಂಟೆಲಿ ಬರ್ತೀವಿ ಅಂತ ಹೋದವರು ಇಷ್ಟೊತ್ತಾದರೂ ಬರಲಿಲ್ಲ. ಮಾವ ಬರ್ತಾರೆ, ಹೊರಗಡೆ ಹೋಗಿದ್ದಾರಲ್ಲ, ಆರಾಮಾಗಿ ಏನಾದರೂ ತಿನ್ಕೊಂಡು ಓಡಾಡ್ಕೊಂಡು ಬರ್ತಾರೆ. ನೀವು ಯಾಕೆ ಟೆನ್ಷನ್ ತಗೋತೀರಾ? ರಿಲ್ಯಾಕ್ಸ್. ಏನು ರಿಲ್ಯಾಕ್ಸ್, ಏನು ಕಥೆನೋ, ಒಟ್ಟಿನಲ್ಲಿ ಬೇಗ ಬಂದ್ಬಿಟ್ಟು ಸಾಕು. ಆದರೂ ಒಂದು ಫೋನ್ ಮಾಡಿಬಿಡಮ್ಮ. ಸರಿ. Your call cannot be completed as dialed. ನಾಟ್ ರೀಚಬಲ್ ಬರ್ತಿದೆ ಮಾವ, ಆಮೇಲೆ ಒಂದ್ಸಲ ಟ್ರೈ ಮಾಡಿ ನೋಡೋಣ. ಭಾವಂದು ಹೇಳಿ ಬಾವಾ. ಮೇಘನ್ ಸ್ವಲ್ಪ ಫೋನ್ ಕೊಡೆ, ಮಾತಾಡಬೇಕು. ಮೇಘನ್ ಜೊತೆ ಮಾತಾಡ್ಬೇಕಂತ ಭಾವ. ಮೇಘ ಮಯೂರಿ ಇಬ್ರು ಅವ್ರ ಫ್ರೆಂಡ್ಸ್ ಮನೆಗೆ ಹೋಗಿದ್ದಾರೆ. ಬಂದ್ಬಿಡ ಫೋನ್ ಮಾಡ್ತೀನಿ. ಸರಿ. ಮೋಸ್ಟ್ಲಿ ನನಗೆ ಫೋನ್ ಮಾಡ್ತಾರೆ ಅನ್ಸುತ್ತೆ. ನಾನು ಸ್ವಿಚ್ ಆಫ್ ಮಾಡ್ಬಿಡ್ತೀನಿ ಮಾವ. ಮಾಡ್ಬಿಡಮ್ಮ ಬೇಗ. ಸ್ವಿಚ್ ಆಫ್ ಬರ್ತಿದೆಯಲ್ಲ. ಮತ್ತೆ ಭಾವ ಹೇಳಿ ಭಾವ. ಮಯೂರಿಗೆ ಫೋನ್ ಮಾಡಿದ್ದೆ ಕಣಯ್ಯ, ಅವಳು ಫೋನು ಸ್ವಿಚ್ ಆಫ್. ಏನಾರು ಹೇಳ್ಬಿಟ್ಟು ಅಂದರೆ ಹೇಗೆ? ಭಾವ ನೀವು ಯಾಕೆ ಟೆನ್ಷನ್ ಮಾಡ್ಕೋತೀರಿ? ಫೋನ್ ತೊಗೊಂಡೋಗಿರ್ತಾರೆ, ಚಾರ್ಜ್ ಮಾಡ್ಕೊಂಡಿರಲ್ಲ, ಸ್ವಿಚ್ ಆಫ್ ಆಗಿರುತ್ತೆ. ಬಂದು ಕೂಡಲೇ ಫೋನ್ ಮಾಡ್ತೀನಿ, ಆಯ್ತಾ? ಸರಿ ಸರಿ,
ಮರಿಬೇಡ, ಬಂದ ತಕ್ಷಣ ಫೋನ್ ಮಾಡಿಸು. ಸರಿ ಬಾವ. ನೋಡ್ತೀಯಾ, ದೊಡ್ಡವ್ರ ಪರ್ಮಿಷನ್ ಇಲ್ದಲೆ ನಾವು ತಗೊಳ್ಳೋ ನಿರ್ಧಾರದಿಂದ ಎಷ್ಟು ಟೆನ್ಷನ್ ಆಗುತ್ತೆ ಅಂತ. ಎಷ್ಟೊತ್ತು ಅಂತ ಸ್ವಿಚ್ ಆಫ್ ಮಾಡ್ಕೋತೀಯ, ಅವ್ರು ಮತ್ತೆ ಟ್ರೈ ಮಾಡೇ ಮಾಡ್ತಾರೆ. ಪರಮಾತ್ಮ ನೀನೇ ಕಾಪಾಡಬೇಕು. ಚನ್ನಬಸಪ್ಪನವರೇ, ಗಂಡಿನ ಕಡೆಯವರು ಯಾಕೆ ಮದುವೆನ ಕ್ಯಾನ್ಸಲ್ ಮಾಡಿದ್ರು ಅನ್ನೋ ವಿಷಯನ ತಿಳ್ಕೊಂಡು ಬಂದ್ರ? ಗಂಡಿನ ಕಡೆಯವ್ರ ಬಳಿ ವಿಚಾರಿಸಿದೆ, ಮಾಹಿತಿ ಸಿಕ್ತು. ಏನು ಮಾಹಿತಿ? ನೋಡಿ, ನಿಮ್ಮ ಮಗಳಿಗೆ ಮೊದಲು ಮದುವೆ ಫಿಕ್ಸ್ ಆಗಿದ್ದು, ಮಂಟಪದಲ್ಲೇ ಕೊನೆಯ ಕ್ಷಣಕ್ಕೆ ಮದುವೆ ನಿಂತು ಹೋಗಿದ್ದು, ಗಂಡಿನ ಮನೆಯಲ್ಲಿ ನಿಮ್ಮ ಮಗಳು ಆಮೇಲೂ ತಿಂಗಳುಗಟ್ಟಲೆ ಇದ್ದದ್ದು, ಇವೆಲ್ಲ ಗೊತ್ತಾಗಿದ್ದಕ್ಕೇನೆ ಮದುವೆ ನಿಂತು ಹೋಯಿತು. ಅದೇನೋ ಸರಿ, ಆದರೆ ಈ ವಿಷಯನ ಅವ್ರಿಗೆ ಯಾರು ತಿಳಿಸಿದ್ರು? ಯಾರೋ ಹುಡುಗಿ ಕಾಲ್ ಮಾಡಿ ಹೇಳಿದ್ಲಂತೆ. ಹಾಗಾಗಿ ಗಂಡಿನ ಕಡೆಯವರಿಗೆ ಮನಸ್ಸು ಹೊಡೆದು ಹೋಗಿ ಮದುವೆ ಕ್ಯಾನ್ಸಲ್ ಮಾಡಿದ್ರಂತೆ. ಅಷ್ಟೇ ಅಲ್ಲ, ವಿಷಯ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಮದುವೆ ಫಿಕ್ಸ್ ಆಗಿರೋ ಕಲ್ಯಾಣ ಮಂಟಪದ ಅಡ್ರೆಸ್ಸು, ಫೋನ್ ನಂಬರ್ ಕೂಡ ಕೊಟ್ಟಿದ್ಲಂತೆ. ಆ ಹುಡುಗಿ ಹೆಸರೇನು? ಅದೇನೋ ಗೊತ್ತಿಲ್ಲ. ಆ ಹುಡುಗಿ ಹೆಸರು ಹೇಳ್ದೇನೆ ಫೋನ್ ಇಟ್ಲಂತೆ. ಮತ್ತೆ ಇವರು ಕಾಲ್ ಮಾಡಿದ್ರೆ ಅದು ಕಾಯಿನ್ ಬಾಕ್ಸ್ ನಂಬರ್ ಅಂತೆ. ಅದನ್ನ ಇವರೆಲ್ಲ ನಂಬೋದಾ? ಫುಲ್ ಡೀಟೇಲ್ ಆ ಹುಡುಗಿ ಕೊಟ್ಬಿಟ್ಲಲ್ಲ, ನಂಬದೇ ಇರ್ತಾರ? ಅವರು ಎಲ್ಲ ವಿಷಯನೂ ಕೆದಕಿ ಹುಡುಕಿದ್ರಂತೆ, ಆಮೇಲೆ ಕ್ಯಾನ್ಸಲ್ ಮಾಡಿದ್ರಂತೆ. ಯಾರ ಹುಡುಗಿ? ನನ್ನ ಮಗಳ ಮೇಲೆ ಫುಲ್ ಕೋಪ ಇರೋದು ಅಂದರೆ ಆ ಮಯೂರಿಗೆ ಮಾತ್ರ. ಮೋಸ್ಟ್ಲಿ ಅವಳೇ ಇರ್ಬೋದಾ? ಅವಳಲ್ದೆ ಇಂಥ ಮನೆ ಹಾಳು ಕೆಲಸ ಮಾಡೋದಕ್ಕೆ ಇನ್ಯಾರಿಂದ ಸಾಧ್ಯ? ಜಯಂತನ ಜೊತೆಗಿದ್ದು ಅವ್ರು ಮಾಡೋ ಎಲ್ಲ ಕೆಲಸಕ್ಕೂ ಜೊತೆಯಾಗಿ ನಿಲ್ಲೋದು ಆ ಮಯೂರಿನೇ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಬೇರೆ ಕಡೆನೂ ಒಳ್ಳೆ ಸಂಬಂಧ ನಾನೇ ಹುಡುಕ್ತೀನಿ. ಸರಿ, ನಾನಿನ್ನು ಬರಲ್ಲ. ಓಕೆ, ಒಂದು ನಿಮಿಷ ಇರಿ. ತಗೊಳ್ಳಿ, ನೀವೇನು ತಲೆ ಕೆಡಿಸ್ಕೋಬೇಡಿ, ಎಲ್ಲ ಒಳ್ಳೇದಾಗುತ್ತೆ. ನಾನಿದ್ದೀನಲ್ಲ. ಸರಿ, ನಾನಿನ್ನು ಬರ್ತೀನಿ. ಆಯ್ತು. ನೋಡ್ದೆ ರುಕ್ಮಿಣಿ, ಆ ಮಯೂರಿ ಎಂಥ ಕೆಲಸ ಮಾಡಿದ್ಲು ಅಂತ. ಪುಟ್ಟಿ ಇಷ್ಟೊತ್ತಾರು ಬರ್ಲಿವಲ್ಲೋ, ಇನ್ನೊಂದು ಗಂಟೆ ಕಳೆದ್ರೆ ಕತ್ಲಾಗ್ಬಿಡುತ್ತೆ. ಕಳಿಸೋದು ಕಳಿಸ್ಬಿಟ್ಟು ಈಗ ಯಾಕೆ ಹಿಂಗೆ ಒದ್ದಾಡ್ತಿದ್ದೀರಾ? ನಾನೆಲ್ಲೋ ಕಳಿಸ್ದೆ, ಮರಿ ಎಳೆದು ಕಳಿಸ್ದೆ. ಈಗ ನೋಡು, ಕೈ ಕಾಲು ನಡುಗ್ತಾ ಇದೆ. ಬಾವ ಫೋನ್ ಮಾಡ್ತಾ ಇದ್ದಾರೆ. ಹಲೋ ಬಾವ. ಮಕ್ಕಳು ಬಂದ್ರೇನಯ್ಯ? ಬಾವ ಇನ್ನೂ ಬಂದಿಲ್ಲ, ನಾವು ಕಾಯ್ತಾ ಇದ್ದೀವಿ. ನಾವು ಅಂದ್ರೆ ಯಾರ್ಯಾರು? ನಾನು ಜಯಂತ. ಆ ಮಯೂರಿಗೆ ಆವಾಗಿಂದ ಫೋನ್ ಮಾಡ್ತಾನೆ ಇದ್ದೀನಿ, ಸ್ವಿಚ್ ಆಫ್ ಬರ್ತಾ ಇದೆ. ದೊಡ್ಡವನು ಹೋಗೋದಕ್ಕೆ ಮುಂಚೆ ಬೇಗ ಮನೆಗೆ ಬನ್ನಿ ಅಂತ ಬುದ್ಧಿ ಹೇಳೋದು ಬೇಡೇನಯ್ಯ? ಹಿಂದೆ ಆಗಿದ್ದೆಲ್ಲ ಮರ್ತ್ಬಿಟ್ಯಾ? ಜಯಂತ ಮನೇಲಿ ಇದ್ದಾನೆ ಅಂತ ಹೇಳಿದಲ್ಲ, ಅವ್ರ ಫ್ರೆಂಡ್ ಮನೆಗೆ ಹೋಗಿ ನೋಡ್ಕೊಂಬರೋದಕ್ಕೆ ಕೇಳೋ. ಇಮಿಡಿಯೇಟ್ ಫೋನ್ ಮಾಡ್ತಾ ಅವ್ರ ಕಡೆಯಿಂದ. ಸರಿ ಬಾವ. ಬೇಗ. ಏನು ಟೆನ್ಷನ್ ಕೊಡ್ತಾರಪ್ಪ. ನೋಡ್ದೆ ಮರಿ, ಬಾವ ಎಷ್ಟು ಕೋಪ ಮಾಡ್ಕೊಂಡು ಮಾತಾಡಿದ್ರು. ಕಲ್ತಕ್ಕೆ ಮುಂದೆ ನೀನು ಯೋಚನೆ ಮಾಡ್ಬೇಕಿತ್ತು. ಫೋನ್ ರಿಂಗಾರು ಸಾಕು, ನನ್ನ ಜೀವ ಗಡಗಡ ಅನ್ನುತ್ತೆ. ಅಪ್ಪ, ಮಯೂರಿ ಮೇಲೆ ಯಾಕೆ ಸುಮ್ಮನೆ ರೇಗ್ತಿದ್ದೀರಾ?
ಇವಳಿಗೇನು ಗೊತ್ತಿತ್ತ ಈ ರೀತಿ ಆಗತ್ತೆ ಅಂತ? ಏನೋ ಅವರಿಬ್ರು ಹೊಂದ್ಕೊಳ್ಳಿ ಅಂತ ಹೇಳಿರ್ತಾಳೆ. ಈ ರೀತಿ ಬ್ಯಾಡ್ ಟೈಮ್ ಬರುತ್ತೆ ಅಂತ ಯಾರಿಗೆ ಗೊತ್ತಿತ್ತು? ಏಯ್, ಚರ್ಚೆ ಮಾಡೋಕ್ಕೆ ಟೈಮ್ ಇಲ್ಲ. ಹೋಗಿ ಅವ್ರ ಮೇಲೆ ನೋಡ್ಕೊಂಬ. ಹೋಗ, ಅಲ್ಲೇ ನೋಡ್ತೀಯ. ಟೆನ್ಷನ್ ಮಾಡ್ಕೊಬಿಡಮ್ಮ. ಹೋಗಿದ್ದಾನಲ್ಲ, ನೋಡ್ಕೊಂಬರ್ತಾನೆ. ಸಾರಿ. ಮಾತಾಡಬೇಡಿ ನೀವು. ಗೃಹ ಪ್ರವೇಶ ಅಂತೆ. ನನಗೆ ಸುಳ್ಳು ಹೇಳೋರು ಕಂಡ್ರೆ ಆಗೋದಿಲ್ಲ. ಅದು ಎಷ್ಟೇ ಟೈಮ್ ಆದರೂ ಪರವಾಗಿಲ್ಲ, ನಾನು ಮನೆ ಸೇರಲೇಬೇಕು. ರಿಲೇಟಿವ್ ಮನೇಲಿ ಗೃಹ ಪ್ರವೇಶ ಅಂತ ಸುಳ್ಳು ಹೇಳಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀರಾ. ದಾರಿ ಬೇರೆ ತಪ್ಪು ಹೋಗಿದೆ, ಬೈಕ್ ಬೇರೆ ಸ್ಟಾರ್ಟ್ ಆಗ್ತಿಲ್ಲ. ಏನು ನಿಮ್ಮ ಉದ್ದೇಶ? ನೋಡು ಮೇಘ, ಬೇರೆ ಏನಾದರೂ ಉದ್ದೇಶ ಇದ್ದಿದ್ರೆ ಇಷ್ಟು ಟೈಮ್ ಕಾಯಬೇಕಾಗಿರಲಿಲ್ಲ. ಕಾರಣ ಹೇಳ್ತೀನಿ ಕೇಳು. ನನ್ನ ಉದ್ದೇಶ ಇಷ್ಟೇ. ಇಲ್ಲೇ ಹಳ್ಳಿಯಲ್ಲಿ ಒಂದು ಉದ್ಭವ ಕಲೆ ನಾಗದೇವಸ್ಥಾನ ಇದೆಯಂತೆ. ಅದು ಯೋಗ ಸಿದ್ಧಿ ನಾಗ ಅಂತ ಹೇಳ್ತಾರೆ. ಅಲ್ಲಿಗೆ ಹೋಗಿ ಎದುರು ಕೂತ್ಕೊಂಡು ನಮ್ಮ ಮನಸ್ಸಲ್ಲಿರೋ ಆಸೆನ ಹೇಳ್ಕೊಂಡ್ರೆ ಅದು ಈಡೇರುತ್ತಂತೆ. ಆದರೆ ಇದರ ವಿಶೇಷ ಏನಂದರೆ, ಇಲ್ಲಿ ಒಬ್ಬರೇ ಹೋಗೋಗಿಲ್ಲ, ಜೊತೆಲಿ ಹೋಗಿ ಹೇಳ್ಕೊಂಡ್ರೆ ಫಲ ಸಿಗೋದಂತೆ. ಅದಕ್ಕೆ ಈ ಪ್ಲ್ಯಾನ್ ಮಾಡಿದೆ. ಇಲ್ಲಿಗೆ ಅಂತ ಹೇಳಿದರೆ ನೀನು ಬರ್ತಾನೆ ಇರಲಿಲ್ಲ, ನಿನ್ನ ಮನೆಯವ್ರನ್ನ ಒಪ್ಸೋಕ್ಕೂ ಆಗ್ತಿರ್ಲಿಲ್ಲ. ಅದಕ್ಕೆ ಒಂದು ಸೈಕಲ್ ಗ್ಯಾಪಲ್ಲಿ ಒಂದು ಸಣ್ಣ ಸುಳ್ಳು ಹೇಳಿದೆ ಅಷ್ಟೇ. ನಮ್ಮ ಪರಿಸ್ಥಿತಿ ಹೀಗಾಗಿದೆ ಅಂತ ಮನೆಗೊಂದು ಫೋನ್ ಮಾಡಿ ಹೇಳ್ಬೋದಲ್ಲ. ಪಾಪ ಅವರೆಲ್ಲ ತುಂಬ ಗಾಬರಿಯಾಗಿರ್ತಾರೆ. ನೋಡು ಮೇಘ, ಮನೆಗೆ ಫೋನ್ ಮಾಡಿ ವಿಷಯ ತಿಳಿಸೋಣ ಅಂತ ನಾನು ಅಂದ್ಕೊಂಡೆ. ಆದರೆ ಹಾಳಾದ ಮೊಬೈಲ್ ಸ್ವಿಚ್ ಆಫ್ ಆಗಿಬಿಟ್ಟಿದೆ ನೋಡು. ಯಾರನ್ನಾದ್ರೂ ಹೆಲ್ಪ್ ಕೇಳೋಣ ಅಂದರೆ ಸುತ್ತಮುತ್ತ ನರ್ಪಿಳ್ಳೆನೂ ಕಾಣಿಸ್ತಿಲ್ಲ. ಏನು ಮಾಡೋಣ? ಜಯಂತ್ ಕಾಲ್ ಮಾಡಿದ್ರು ಮಾಡ್ಬೋದು. ಸ್ವಿಚ್ ಆನ್ ಮಾಡೋಣ. ಜಯಂತ್, ಮೇಘ ಸಿಕ್ಕದ್ಲಾ? ಆಗ್ಲಿಂದ 4 ಟೈಮ್ಸ್ ಕಾಲ್ ಮಾಡಿದೆ. ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಮನೆ ನಂಬರಿಗೆ ಟ್ರೈ ಮಾಡಿದ್ರೆ ಕನೆಕ್ಟ್ ಆಗ್ತಿಲ್ಲ. ಹೇಗೆ ತಿಳಿಸ್ಲಿ ನಾನು ವಿಷಯನ? ಜಯಂತ್, ಮೊದಲು ಮೇಘ ಸಿಕ್ಕದ್ಲ ಅದನ್ನ ಹೇಳು. ರಾಹುಲ್ ಮನೆಗೆ ಹೋಗಿದ್ದೆ. ಅವ್ರ ಮನೆ ಬೀಗ ಹಾಕಿದೆ. ಅಕ್ಕಪಕ್ಕದವ್ರನ್ನ ವಿಚಾರಿಸ್ದೆ. ಅವರು ಊರಿಗೆ ಹೋಗಿದ್ದಾರೆ, ಯಾವ ಗೃಹ ಪ್ರವೇಶನೂ ಇಲ್ಲ ಅಂತ ಹೇಳಿದ್ರು. ಜಯಂತ್, ಇನ್ನೂ ಒಂದಷ್ಟು ಕಡೆ ವಿಚಾರಿಸಿ ನೋಡು. ಹಾಗೆ ಮಾತ್ರ ವಾಪಸ್ ಬರಬೇಡ. ಅವರಿಬ್ರು ಎಲ್ಲಿದ್ದಾರೆ ಅಂತ ಹುಡುಕು ಪ್ಲೀಸ್. ಮೊಬೈಲು ಕನೆಕ್ಟ್ ಆಗ್ತಿಲ್ಲ. ಮನೆ ಬೀಗ ಹಾಕಿದೆ. ಫಂಕ್ಷನ್ ಅಂತ ಹೇಳಿದ್ದು ಸುಳ್ಳು. ನಾನು ಎಲ್ಲಿ ಅಂತ ಹೋಗಿ ಹುಡುಕ್ಲಿ? ನನಗೇನು ಗೊತ್ತಾಗ್ತಿಲ್ಲ ಮಯೂರಿ. ಜಯಂತ್, ರಾಹುಲ್ ಫ್ರೆಂಡ್ಸ್ ಯಾರ ಹತ್ರ ಆದ್ರೂ ಅವ್ನು ರೆಗ್ಯುಲರ್ ಆಗಿ ಎಲ್ಲಿ ಹೋಗ್ತಾನೆ ಅಂತ ವಿಚಾರಿಸಕ್ಕಾಗತ್ತಾ? ಅದನ್ನು ತಿಳ್ಕೊಂಡೆ. ಅವ್ರಿಗೂ ಗೊತ್ತಿಲ್ವಂತೆ. ಸರಿ, ಅವನಿಗೆ ಇನ್ನೂ ಯಾರ್ಯಾರು ಗೊತ್ತು ಅಂತ ವಿಚಾರಿಸ್ತೀನಿ. ಅವನ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ.
ಹುಷಾರಾಗಿ ಮನೆಗೆ ಬಾ ಪ್ಲೀಸ್. ಯಾಕಮ್ಮ ಏನಾಯ್ತು? ಮಾವ, ರಾಹುಲ್ ಮೇಘ ಮನೇಲೂ ಇಲ್ವಂತೆ, ಯಾವ ಗೃಹ ಪ್ರವೇಶನೂ ಇರ್ಲಿಲ್ವಂತೆ. ತುಂಬಾ ಭಯ ಆಗ್ತಿದೆ. ಸಮಾಧಾನ ಮಾಡ್ಕೊಮ್ಮ, ಏನು ಹೋಗಲ್ಲ, ಮೇಘ ಬರ್ತಾಳೆ. ನನ್ನ ಕಡೆಯಿಂದ ತಳ್ಳಕ್ಕಾಗಲ್ಲ. ಆಗಲ್ವಾ? ಹೀಗಂದ್ರೆ ಹೇಗೆ ರಾಹುಲ್? ಸುಸ್ತಾಗ್ತಿದೆ. ಅಲ್ಲಿ ಏನೋ ನಡೀತಾ ಇದೆ, ಎಲ್ಲರೂ ಸೇರಿಕೊಂಡು ನಮ್ಮಿಂದ ಅದನ್ನು ಮುಚ್ಚಿಡ್ತಾ ಇದ್ದಾರೆ. ಯಾರ ಮೊಬೈಲು ಕನೆಕ್ಟ್ ಆಗಲ್ಲ ಅಂದರೆ ಏನು ಅರ್ಥ? ಹಾಗೇನೂ ಇಲ್ಲ ರೀ. ಮೊಬೈಲ್ ಕನೆಕ್ಟ್ ಆಗದೆ ಇರೋದಕ್ಕೆ ಬೇರೆ ಏನೋ ಕಾರಣ ಇರಬೇಕು. ಏನು ಕಾರಣ ಅಂತ ಇರುತ್ತೆ ಸುಮತಿ? ಒಬ್ಬರು ಫೋನ್ ಸರಿಗಿಲ್ಲ, ಹೌದು ಏನೋ ಕಾರಣ ಅಂದ್ಕೊಂಡು ಸುಮ್ಮನೆ ಇರ್ಬೋದು. ಮೇಘನ ವಿಷಯ ಕೇಳ್ತಾ ಇದ್ದಾಗೆ ಎಲ್ಲ ಫೋನ್ಗಳು ಸೈಲೆಂಟ್ ಆಗ್ಬಿಡುತ್ತೆ ಅಂದರೆ ಏನರ್ಥ? ಈಗಲೇ ಹೋಗಿ ನೋಡ್ಕೊಂಡು ಬರೋಣ ಅಂದರೆ ಗಾಡಿ ಬೇರೆ ಸರಿಗಿಲ್ಲ. ಕೆಲವೊಂದು ಸಣ್ಣ ವ್ಯವಸ್ಥೆ ಇದ್ರೂ ಓಡ್ ಬರ್ಬೋದಾಗಿತ್ತು. ಬೆಳಿಗ್ಗೆವರೆಗೂ ವಿಷಯ ತಿಳಿಯೋಂಗೆ ಕಾಣಲ್ಲ. ಯಾಕೋ? ಟೆನ್ಷನ್ ಮಾಡ್ಕೋಬೇಡ್ರಿ. ಆ ಥರ ಏನಾದರೂ ಸಮಸ್ಯೆ ಇತ್ತು ಅಂದರೆ ಫೋನ್ ಮಾಡಿ ಹೇಳಿರೋರು. ಮೇಘನ್ ಜೊತೆ ಮಯೂರಿನೂ ಇದ್ದಾಳೆ ಅಂದರೆ ಖಂಡಿತವಾಗ್ಲೂ ಯಾವ ಸಮಸ್ಯೆನೂ ಇರಲ್ಲ. ಮೇಘನಾದರೂ ಹೋಗಿರಲಿ, ಮಯೂರಿನಾದರೂ ಹೋಗಿರಲಿ, ಅಥವಾ ಜೊತೆಲಿ ಎಲ್ಲರೂ ಹೋಗಿರಲಿ, ಫೋನ್ ಅಂತಿರೋದು ಏನಕ್ಕೆ ಕೇಳೋ? ಫೋನ್ ಮಾಡಿ ವಿಷಯ ತಿಳಿಸೋದಕ್ಕೆ ತಾನೆ. ಎಲ್ಲಾನು ಸೈಲೆಂಟ್ ಆಗ್ಬಿಟ್ಟಿದೆ ಅಂದ್ರೆ ಏನರ್ಥ? ಯಾವತ್ತೂ ಹೀಗಾಗಿರಲ್ಲ, ಇವತ್ತೇ ಆಗ್ಬೇಕಾ? ಮಳೆ ಇಲ್ಲ, ಮಿಂಚಿಲ್ಲ, ಎಲ್ಲ ಫೋನ್ಗಳು ಸೀಡ್ ಹೊಡೆದು ಸತ್ತೋಗಿದೆ. ಏನೂ ಆಗಿರಲ್ಲ ರೀ, ನೀವು ಸುಮ್ಮನೆ ಗಾಬರಿ ಆಗಬೇಡಿ. ಈ ಫೋನ್ಗಳನ್ನೆಲ್ಲ ನಂಬಕ್ಕಾಗಲ್ಲ. ಅದು ಇದು ಅಂತ ಏನಾದರೂ ಒಂದು ಕಾರಣಗಳಿರುತ್ತೆ. ನೀವು ಹೋಗಿ ಮಲ್ಕೊಳ್ಳಿ, ನಾಳೆ ಬೆಳಿಗ್ಗೆ ಏನು ಅಂತ ವಿಚಾರಿಸೋಣ. ವಿಷಯ ಕ್ಲಿಯರ್ ಆಗೋವರೆಗೂ ನಿದ್ದೆ ಅಂತ ಹೆಂಗೆ ಬರುತ್ತೆ ಸುಮತಿ? ಸುಮ್ಮನೆ ಹಾಸಿಗೆ ಮೇಲೆ ಓಡಾಡಬೇಕಷ್ಟೇ. ಏನು ಯಜಮಾನ್ರೆ ನಮ್ಮನ್ನು ಹೀಗೆ ಎದುರಿಸ್ಬಿಟ್ರಿ? ಯಾರು ನೀವು? ಇಲ್ಲೇನು ಮಾಡ್ತಾ ಇದ್ದೀರಾ? ನಮ್ಮ ಗಾಡಿ ಕೆಟ್ಟೋಗಿದೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಯಜಮಾನ್ರೆ ಇನ್ನು ಮೇನ್ ರೋಡ್ಗೆ ಎಷ್ಟು ದೂರ? ಸುಮಾರು 40 ಕಿಲೋಮೀಟರ್ ಆಗ್ಬೋದು. ಓಹ್, ಇಲ್ಲಿ ಯೋಗ ಸಿದ್ಧಿ ನಾಗನ ಉದ್ಭವ ಮೂರ್ತಿ ಇದೆ ಅಂತ ಎಲ್ಲದು? ಇಲ್ಲಿ ಅಂತ ಮೂರ್ತಿ ಆಗ್ಲಿ ದೇವಸ್ಥಾನ ಆಗ್ಲಿ ಏನೂ ಇಲ್ಲ. ಈ ಹತ್ತಿರದಲ್ಲಿ ಯಾವ್ದಾದ್ರು ಊರಿದೆಯಾ? ಇಲ್ಲಿ ಯಾವ ಊರು ಇಲ್ಲ. ಹೀಗೆ ಸೀದಾ ಹೋದ್ರೆ ಅಲ್ಲೊಂದು ಸಣ್ಣ ಮನೆ ಇದೆ, ಅಲ್ಲಿ ವಿಚಾರಿಸಿ ನೋಡಿ. ಸರಿ. ಹುಷಾರು, ರಾತ್ರಿ ಹೊತ್ತು ಇಲ್ಲಿ ತೋಳಗಳು ಹಾವುಗಳು ಸಂಚಾರ ಮಾಡುತ್ತೆ.
ಯಾವ ಸಮಯದಲ್ಲಿ ಬೇಕಾದರೂ ಅವು ನಿಮ್ಮ ಮೇಲೆ ದಾಳಿ ಮಾಡ್ಬೋದು. ಯಾವುದಕ್ಕೂ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ. ಯಜಮಾನ್ರೆ, ನಿಮ್ಮ ಹತ್ರ ಮ್ಯಾಚ್ ಬಾಕ್ಸ್ ಇದೆಯಾ? ಬೆಂಕಿಪಟ್ನ. ಥ್ಯಾಂಕ್ಸ್. ಇರ್ಲಿ. ಮ್ಯಾಚ್ ಬಾಕ್ಸ್ ಯಾಕೆ ತಗೊಂಡ್ರಿ? ಹುಡುಗರ ಕೈಗೆ ಮ್ಯಾಚ್ ಬಾಕ್ಸ್ ಯಾಕೆ? ಸಿಗರೇಟ್ಗೆ.